ಚಿಕ್ಕಪ್ಪ ಏನಮ್ಮ ಪೂಜೆ ಗೀಜೆ ಎಲ್ಲ ಏನು ಎತ್ತ ಅಂತ ಒಂದು ಗೊತ್ತಿಲ್ಲ. ಮೊನ್ನೆ ನೀವು ಮನೆಗೆ ಬಂದು ಹೋದ್ರಲ್ಲ, ನಮ್ಮ ಅಜ್ಜಿ ಇದ್ದಕ್ಕಿದ್ದ ಹಾಗೆ ಪೂಜೆ ಇಟ್ಕೊಂಡಿದ್ದಾರೆ. ಹೌದಾ? ಪುಟ್ಟು ಎಲ್ಲಿ? ಅವರು ಅಭಿಷೇಕಕ್ಕೆ ನದಿ ನೀರ್ ತರಕ್ ಹೋಗಿದ್ದಾರೆ. ಯಾಕೆ ಚಿಕ್ಕಪ್ಪ? ಏನಿಲ್ಲಮ್ಮ, ವಸು ಮಾವಯ್ಯ, ವಸುಗೇನಾಯ್ತು? ನೀನ್ ಯಾಕೋ ಬಂದೆ? ಪೂಜೆ ಮಧ್ಯದಲ್ಲಿ ಬಿಟ್ಟು ಹಾಗೆಲ್ಲ ಬರ್ಬಾರ್ದು. ಮಾವಯ್ಯ, ನೀವು ಸುಮ್ನೆ ಹಾಗೆಲ್ಲ ಬರೋರಲ್ಲ. ವಸುಗೇನಾಯ್ತು ಅಂತ ಹೇಳಿ ಮಾವಯ್ಯ. ವಸುನ ಸತ್ಯರಿಗೆ ಕೊಟ್ಟು ಇವತ್ತೇ ಮದುವೆ ಮಾಡ್ತೀನಿ ಅಂತ ಮಂಜ ಹಠ ಹಿಡಿದಿದ್ದಾನೆ. ಅವಳ ರೂಮಲ್ಲಿ ಕೂಡ ಬೀಗ ಹಾಕಿಟ್ಟಿದ್ದಾನೆ. ಯಾರಾದ್ರೂ ಬೀಗ ತೆಗೆದ್ರೆ ಅವಳನ್ನು ಸಾಯಿಸಿ ಎಲ್ಲರನ್ನು ಸಾಯಿಸ್ತೀನಿ ಅಂತ ಹೆದರ್ಸ್ತಿದ್ದಾನೆ. ಈ ಮದುವೆ ಏನಾದ್ರೂ ಆದ್ರೆ ವಸು ಸತ್ತೋಗ್ತಾಳಮ್ಮ, ಸತ್ತೋಗ್ತಾಳೆ. ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಿದ್ದೀರಾ? ಶಬರಿ, ವಸುಗೆ ಇವತ್ತೇ ಮದುವೆ ಮಾಡ್ತಿದಾರಂತೆ. ಆದ್ರೂ ಸರಿ, ನೀವು ಹೋಗ್ಬಾರ್ದು ಅಂದೆ. ಹೋಗ್ಬಾರ್ದು ಅಂತ ಒಂದೇ ಹಠ ಹಿಡಿತಿದ್ದಲ್ಲ, ಯಾಕೆ? ಈಗ ನಾನು ಹೋದ್ರೆ ಏನಾಗುತ್ತೆ? ಅದೆಲ್ಲ ಕೇಳ್ಬೇಡಿ, ಹೋಗ್ಬಾರ್ದು ಅಷ್ಟೇ. ನಿನ್ಗೇನು ಹುಚ್ಚ? ನನ್ನ ಮಾತು ಮೀರಿ ನೀವೇನಾದ್ರೂ ಹೋದ್ರೆ ನಾನ್ ಸತ್ತ ಹಾಗೆ. ನೀವ್ಯಾಕೆ ಸಾಯ್ತೀರಾ? ಯಾರಿಗೇನಾದ್ರೆ ನಿಮ್ಗೇನಂತೆ? ನೀವು ಚೆನ್ನಾಗೇ ಇರ್ತೀರಾ. ಗೋಪಿನ ಪ್ರೀತಿಸಿದ ತಪ್ಪಿಗೆ ಅವಳಲ್ಲಿ ಸಾಯ್ತಾಳೆ, ಅವಳನ್ನ ಪ್ರೀತಿಸಿದ ತಪ್ಪಿಗೆ ಇವನಲ್ಲಿ ಸಾಯ್ತಾನೆ ಅಷ್ಟೇ. ಗೌರಿ, ಆವತ್ತು ಮದ್ವೆನಲ್ಲಿ ಮಂಜ ಇವ್ರನ್ನೇನೋ ಒಂದು ಮಾತು ಅನ್ಬಿಟ್ನಂತೆ. ಆ ದ್ವೇಷನ ಇವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ವಸು ಪ್ರಾಣಕ್ಕೆ ಕುತ್ತು ಬಂದಿದ್ರು. ಹೋಗ್ಬೇಡ ಅಂತ ಹಠ ಮಾಡ್ತಾ ಇದ್ದಾರೆ. ಯಾಕೆ ಹೋಗ್ಬಾರ್ದು ಅಂತ ನನಗೆ ಗೊತ್ತಾಗ್ಬೇಕು ಅಷ್ಟೇ. ಗೌರಿ, ನೀನ್ ಸುಮ್ನೆ ಇರು. ಅಜ್ಜಿ ಮಾತು ಎದುರಾಡ್ತೀಯಾ? ವಸುಂಧರಾಲ್ ಸತ್ರ ಸಾಯ್ಲಿ, ನೀವ್ ಯಾರು ಅಲ್ಲಿ ಹೋಗ್ಬಾರ್ದು. ಇಲ್ಲ ಅಜ್ಜಿ ಮಾತೇ ನಡಿಬೇಕು, ಅಲ್ವೇನಜ್ಜಿ? ಮತ್ತೆ ಅಜ್ಜಿ ಹೇಳ್ದಂಗ್ ನಡಿಲ್ಲ ಅಂದ್ರೇನು? ನಾವೆಲ್ಲ ಚಿಕ್ಕಂದಿನ್ಲು ಕೋಲೆ ಬಸ್ ಅಂತ ಅನ್ಕೊಂಬಂದ್ವಲ್ಲ, ಅದಕ್ಕೆ ಅಜ್ಜಿ ಹೇಳ್ದಂಗ್ ನಡಿಬೇಕು. ನಾವ್ ಇಷ್ಟೆಲ್ಲಾ ಕೇಳಿದ್ರು ಬಾಯ್ ಬಿಡ್ತಾ ಇಲ್ವಲ್ಲ, ಮನ್ಸಲ್ಲಿ ಇನ್ನು ಸೇರಿರ್ಬೇಕು ಅಂತ ಕಾಣಿಸುತ್ತೆ. ನಾವೆಲ್ಲ ಗಂಟ್ಲ ಹರ್ಕೊಂಡ್ ಕೇಳ್ತಾ ಇದ್ರು. ಕಾಲ ಏನು ಅಂತ ಹೇಳ್ದೆ ಹೀಗ್ ಹಠ ಹಿಡ್ಕೊಂಡ್ ನಿಂತಿದ್ದೀರಲ್ಲ, ಹೇಳಿ ಅದೇನು ಅಂತ ಹೇಳಿ ಅಜ್ಜಿ, ಏನಂತ ಹೇಳಿ. ನಾನು ಹೇಳ್ತೀನಿ ವಿಷಯ ಏನು ಅಂತ, ನಾನು ಹೇಳ್ತೀನಿ. ಬೇಡಿ ಶೇಷಯ್ಯ, ಬೇಡಿ. ಇಲ್ಲ, ವಿಷಯ ಏನು ಅಂತ ಇವರೆಲ್ಲರಿಗೂ ತಿಳಿಲೇಬೇಕಮ್ಮ. ಗೋಪಿ ಜಾತಕದ ಪ್ರಕಾರ, ಈ ಅಖಂಡ ಜ್ಯೋತಿಯಿಂದ ತಿಳಿದು ಬಂದಿರೋ ಸೂಚನೆಗಳ ಪ್ರಕಾರ ಈ ಸಲ ದೇವಿ ಶಾಪಕ್ಕೆ ಬಲಿಯಾಗೋರು ನಮ್ಮ ಗೋಪಿ. ಇಲ್ಲ, ಇದೆಲ್ಲ ಸುಳ್ಳು, ಅಲ್ಲಮ್ಮ, ಸಾಯ ಮಗನಿಗೆ ಸಮಾಧಾನ ಹೇಳೋ ಬದಲು ನೀನೇ ಹತ್ರ ಹೇಗಮ್ಮ ಇರಮ್ಮ. ಓಹೋ, ಈ ಹೋಮ ಪೂಜೆ ಎಲ್ಲ ಯಾಕೆ ಮಾಡಿಸ್ತಿದ್ಯಾ ಅಂತ ಎಷ್ಟೇ ಕೇಳಿದ್ರು ನೀನ್ ಹೇಳ್ದಿದ್ದು ಇದಕ್ಕೆನಾ? ಏನೇ ಶಬರಿ ಇದು? ಶಾಪ ಬಲಿ ಒಳ್ಳೆ ಚಂದಮಾಮನ್ ಕತೆ ತರ. ಈಗೇನು ನಾನೀಗ್ಲೇ ಗೊಟ್ಟಕ್ ಅನ್ಬಿಡ್ತೀನ? ಓ, ಅಳ್ಬೇಡ ಕಣೆ ಶಬರಿ, ಅಳ್ಬೇಡ. ನಿನ್ ದುಃಖ ಏನು ಅಂತ ನಂಗೆ ಅರ್ಥ ಆಗ್ತಾ ಇದೆ. ತಾತ ಹೋಗಿದ್ದು ಹಾಗೆ ನಾನೆಲ್ಲ ಹೋಗ್ಬಿಡ್ತೀನಿ ಅಂತ ತಾನೇ ನೀನ್ ಅನ್ಕೊಂಡಿರೋದು. ಸರಿ, ನನ್ಗೊಂದು ಮಾತು ಹೇಳು. ಇಲ್ಲಿಂದ ನಾನು ಹೊರಗಡೆ ಹೋದ್ರೆ ನಿನ್ ಪ್ರಕಾರ ಸತ್ತೋಗ್ಬಿಡ್ತೀನಿ ಅಲ್ವಾ? ಹೊರಗಡೆ ಹೋಗದೆ ಇಲ್ಲೇ ಇದ್ರೆ ಬದುಕಿರ್ತೀನಿ ಅನ್ನೋದಕ್ಕೆ ಗ್ಯಾರಂಟಿ ಏನು? ಒಂದ್ ವೇಳೆ ನಾನ್ ನಿಜವಾಗ್ಲೂ ಸಾಯದೆ ಆದ್ರೆ ಸಾವಾಗ ಹೆದರ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ನನ್ನ ಮೇಲೆ ಪ್ರಾಣ ಇಟ್ಕೊಂಡಿರೋ ವಸುನ ಮೊದಲು ಕಾಪಾಡ್ ಕರ್ಕೊಂಡ್ ಬರ್ತೀನಿ. ಶಬರಿ, ನಾನ್ ಯಾವ ತಪ್ಪು ಮಾಡಿಲ್ಲ, ನಾನ್ ಯಾಕೆ ಸಾಯ್ಬೇಕು? ಈ ಹೋಮ ಪೂಜೆ ದೇವ್ರು ಶಾಪ ಎಲ್ಲ ನಿಜನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಅದನ್ನ ತಿಳ್ಕೊಳ್ಬೇಕಾಗಿರೋ ಅನುಭವ ಆಗ್ಲಿ, ವಯಸ್ಸಾಗ್ಲಿ, ಜ್ಞಾನ ಆಗ್ಲಿ ನನಗಿಲ್ಲವೂ ಇಲ್ಲ. ನನಗ್ ಗೊತ್ತಿರೋದೆಲ್ಲ ಒಂದೇ, ಎಲ್ಲದಕ್ಕಿಂತ ಸಂಕಲ್ಪ ದೊಡ್ಡದು. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ತಪ್ಪು ಮಾಡದೇ ಇರೋನು ಯಾವ್ದಕ್ಕೂ ಹೆದರ್ಬೇಕಾಗಿಲ್ಲ. ನಾನಿವತ್ತು ಸಂಕಲ್ಪ ಮಾಡ್ತಿದ್ದೀನಿ, ನನಗೇನೇ ಕಷ್ಟ ಬಂದ್ರು ನಿನಗೋಸ್ಕರ, ಅಮ್ಮಂಗೋಸ್ಕರ, ನಿಮ್ಮೆಲ್ರಿಗೋಸ್ಕರ, ವಸುಗೋಸ್ಕರ, ನನಗೋಸ್ಕರನು ಬದುಕ್ತೀನಿ, ಬದುಕೆ ತೀರ್ತೀನಿ.
ಶಾಸ್ತ್ರಿಗಳೇ ನಾನು ಇನ್ನೂ ಏನೇನ್ ಮಾಡ್ಬೇಕು? ಶಾಸ್ತ್ರೋಕ್ತವಾಗಿ ಅಮ್ಮನವರಿಗೆ ಕುಂಭಾಭಿಷೇಕ ಪೂರ್ಣಾಹುತಿಯೊಂದಿಗೆ ಆಯುಷ್ಯ ಹೋಮ ಪೂರ್ತಿಯಾಗಿದೆ. ಇನ್ನು ಬಾಕಿ ಉಳಿದಿರೋದು ಅಮ್ಮನವರ ಮೆರವಣಿಗೆ ಹಾಗೂ ಪ್ರತಿಷ್ಠಾಪನೆ. ಅದನ್ನ ನಿಮ್ಮ ಕೈಯಾರ ನೀವೇ ಮಾಡಬೇಕು. ಶಬರಿ, ನಾನ್ ಸಾಯಂಕಾಲದಷ್ಟರಲ್ಲಿ ವಸು ಜೊತೆ ಇಲ್ಲಿರ್ತೀನಿ. ಬಂದ ಮೇಲೆ ನಿನಗೋಸ್ಕರ ಮಾಡ್ಬೇಕಾಗಿರೋ ಪೂಜೆನೆಲ್ಲ ಪೂರ್ತಿ ಮಾಡ್ತೀನಿ. ಸರಿನಾ? ಚಿನ್ನು ನೀನ್ ಹೋಗ್ಬೇಡ. ಬೇಡ ಚಿನ್ನು, ನೀನ್ ಹೋಗ್ಬೇಡ. ಯಾರಿಗೇನಾದ್ರೂ ಪರವಾಗಿಲ್ಲ, ಅಲ್ಲಿ ವಸು ಸತ್ರು ಪರವಾಗಿಲ್ಲ, ನೀನ್ ಮಾತ್ರ ಹೋಗ್ಬಾರ್ದು. ಅಮ್ಮ ಅಮ್ಮ ಇರಮ್ಮ, ವಸು ಕರ್ಕೊಂಡ್ಬರ್ತೀನಿ. ಹಠ ಮಾಡ್ಬೇಡಮ್ಮ, ನನ್ಗೇನು ಆಗಲ್ಲಮ್ಮ. ನನ್ ಬಲಿ ತಗೊಳ್ಳೇಬೇಕು ಅಂತ ದೇವಿ ಆಸೆ ಪಟ್ರೆ ಬಂದ್ ಇಲ್ಲೇ ಸಾಯ್ತೀನಮ್ಮ. ಆ ದೇವಿ ಕಣ್ ಮುಂದೆ ನೀನ್ ಮೊದ್ಲಲ್ಲೇ ಪ್ರಾಣ ಬಿಡ್ತೀನಮ್ಮ. ಗೌರಿ, ನೀನ್ ಸುಮ್ಮನೆ ಇರು. ಗೋಪಿ, ನೀನ್ ಧೈರ್ಯವಾಗಿ ಹೋಗ್ಬಿಟ್ ಬಾ. ನಿನ್ನ ಸಂಕಲ್ಪ ಗಟ್ಟಿಯಾಗಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಹೋಗು, ವಸುನ್ ಕರ್ಕೊಂಬಾ. ಗೋಪಿ, ಈಗಾಗಲೇ ಸಾಕಷ್ಟು ತಡ ಆಗೋಗಿದ್ಯಪ್ಪ. ನೋಡು, ಈ ವಿಷಯದಲ್ಲಿ ಎಲ್ಲರೂ ಒಪ್ಪಿಗೆನು ಸಂಪೂರ್ಣ ಇದೆ. ನೀನ್ ತಡ ಮಾಡೋ ಸರಿಯಲ್ಲಪ್ಪ. ನಡಿ ಗೋಪಿ, ಹೊರಡು. ಹಾ. ಒಳ್ಳೆದಾಗ್ಲಿ. ಓಂ ವಾಸುದೇವಸ್ಯ ಭಗಿನಿ ದಿವ್ಯ ಮಾಲ್ಯ ವಿಭೂಷಿತಾಂ ದಿವ್ಯಾಂಬರಧರಾಂ ದೇವಿಂ ಖಡ್ಗ ಖೇತ ಗದಾಧರೀಂ. ವಸು, ಏನು ನಿನ್ನ ಸತ್ಯ, ವಸು, ಗೋಪಿ, ನಿನ್ನು ಅಮ್ಮ ನಾನ್ ಬಂದ್ಬಿಟ್ಟೆ. ನೋಡಮ್ಮ, ಈ ಕೋತಿ ತಲೆ ತಿರುಗಿ ಬಿದ್ಬಿಟ್ಟಿದೆ. ಫಸ್ಟ್ ನೋಡಮ್ಮ ಇವಳಿಗೆ ಏನಾಯ್ತು ಅಂತ. ಬಿಟ್ಟು ಅಪ್ಪ, ನನ್ನಪ್ಪನೇ ಬಾಳ ಬದುಕ್ಬೇಕಾಗಿರೋ ನಿಮ್ಗೆ ಹಿಂಗ ಆಗ್ಬೇಕ? ಆ ದೇವ್ರು ನಿಮ್ ಬದಲು ನನ್ನಾರು ಕರ್ಕೊಂಡು ಹೋಗ್ಬಾರ್ದ? ಏನ್ ಬಿಟ್ಟು ನೀನು ಒಳ್ಳೆ ಚಿಕ್ಕ ಮಗು ತರ. ನನಗೇನಾಗಿದೆ ನೋಡು, ಚೆನ್ನಾಗಿದ್ದೀನಿ ತಾನೆ. ಈ ಶಬರಿ ಎಲ್ರಿಗೂ ಹೇಳ್ಬಿಟ್ಲಾ? ಶಬರಿ ನಿನ್ನ ಕ್ಷಮಿಸು. ಮಾಡಿ ತಪ್ಪಾಯ್ತು. ಅಮ್ಮ, ಇನ್ನು ಏನ್ ಮಾಡ್ತಿದ್ಯಾ? ಹೊಸ ನೋಡೋಂಗ್ ಹೇಳ್ದೆ ತಾನೆ? ಚೆನ್ನಾಗಿದ್ಯಾ ತಾನೆ? ನಾನು ಚೆನ್ನಾಗಿದ್ದೀನಮ್ಮ. ಹೋಗಮ್ಮ, ಫಸ್ಟ್ ನೋಡು. ಹೋಗಮ್ಮ. ಶಾಸ್ತ್ರಿಗಳೇ, ಈಗ ನಾನು ಏನ್ ಮಾಡ್ಬೇಕು? ಬೇಗ ಮಂಗಳ ಸ್ನಾನ ಮಾಡಿ ಉತ್ಸವಕ್ಕೆ ಸರಿ, ಸಿದ್ಧರಾಗಬೇಕು. ನಡೀರಿ, ಬರ್ತೀನಿ. ಬನ್ನಿ, ಬೇಗ ಬನ್ನಿ. ಶಬರಿ ನಡಿ. ಅಪ್ಪ, ಮಾವಯ್ಯ, ಇನ್ನು ಏನ್ ಮಾಡ್ತಿದ್ದೀರಾ? ಹುಟ್ಟದಾಗ ನಡೀರಿ ಮಾವಯ್ಯ, ನೀವು ನಡಿಯೋ ಮಾರಾಯ. ನಡೀರಿ. ಬಂದ ಮೊದ್ಲು ಶಬರಿ ಹೇಳಿದ ಕೆಲಸ ಮಾಡೋಕು. ಹಲೋ, ಆಸ್ಪತ್ರೆ ಡಾಕ್ಟರ್ ವಿಜಯ್ ಇದಾರಾ?
ಕೊಡಿ ಕೊಡಿ. ಏ ವಿಜಯ್, ನಾನು ಕಡೆ ರಾಜು ಮಾತಾಡ್ತಾ ಇರೋದು. ದೇವಸ್ಥಾನ ಹತ್ರ ಆಂಬುಲೆನ್ಸ್ ತಗೊಂಡು ಬೇಗ ಬಾ. ನೋಡಿ, ಪ್ರದಕ್ಷಿಣೆ ಮುಗಿಯೋವರೆಗೂ ಯಾರೇ ಅವ್ರನ್ನ ಮುಟ್ಕೋಬಾರ್ದು, ಗೊತ್ತಾಯ್ತಲ್ಲ? ಏನಂದ್ರೆ ಯಾವುದೇ ಕಾರಣಕ್ಕೂ ಅಮ್ಮ ಅವ್ರನ್ನ ಕೆಳಗಿಡಬಾರ್ದು, ಗೊತ್ತಾಯ್ತಾ? ರಕ್ತಾಭಿಷೇಕ ಆಗಲೇಬೇಕು. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ. ಏನಂದ್ರೆ ಅಮ್ಮವ್ರನ್ನ ಕೆಳಗಡೆ ಇಡಬೇಡಿ, ಕೆಳಗಡೆ ಇಡಬೇಡಿ. ಗೋಪಿ, ಗೋಪಿಯಲ್ಲಿ ಗೋಪಿ ಎಲ್ಲಿ ಗೌರಕ್ಕ? ಅವನು ದೇವ್ರ ಮೆರವಣಿಗೆ ಮಾಡ್ತಾ ಇದ್ದಾನೆ. ಗೌರಕ್ಕ, ಸತ್ಯ ಗೋಪಿನ ಹಾರೆಯಿಂದ ಹೊಟ್ಟೆಗೆ ಬಲ್ವಾಗಿ ಚುಚ್ಬಿಟ್ಟ. ಏನಂದ್ರೆ ಏನಂದ್ರೆ ದಯಮಾಡಿ, ಅಯ್ಯೋ ಭಗವತಿನ ಕೆಳಗಡೆ ಇಡಬೇಡಿ. ಅಮ್ಮನ್ನ, ಆ ತಾಯಿನ ಸ್ಮರಣೆ. ಮಾಯಾ, ಚಿನ್ನುಗೆ ಹಾರೆಯಿಂದ ಹೊಟ್ಟೆಗೆ ಚುಚ್ಚಿಬಿಡುತ್ತೆ. ಅವ್ನ ಪ್ರಾಣಕ್ಕೆ ಅಪಾಯ ಇದೆ. ಅಯ್ಯೋ ದೇವೇನ್ ಮಾತ್ರ ಕೆಳಗಿರ್ಬೇಡಿ, ಕೆಳಗಿರ್ಬೇಡಿ, ಕೇಳ್ಬೇಡಿ. ಬನ್ನಿ ಬನ್ನಿ ಬನ್ನಿ, ಧೈರ್ಯ ತಗೊಳ್ಳಿ. ಬನ್ನಿ ಸರ್. ಅಯ್ಯೋ ಅಯ್ಯೋ, ಅಯ್ಯೋ ಗೌರಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅಮ್ಮ ಕೆಳಗಡೆ ಇಡ್ಬೇಡಿ. ಬನ್ನಿ ಬನ್ನಿ ಅಂದ್ರೆ. ಓಂ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶೈನೋರೆ, ಬೇಗ 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 ಪೂರ್ಣಾಭಿಷೇಕ ಮಾಡಿ ಮುಗಿಸಿ. ಲಕ್ಷ್ಮೀ ನಾನು ಬರ್ತೀನಮ್ಮ, ನಾನು ಬರ್ತೀನಿ. ಮಾತೋ ಜಗನ್ನಾಥ ಏವ ದೇವ ಜನಾರ್ದನ
ಸಂಸಾರಾರ್ಣವಮಗ್ನಸ್ಯ ತ್ವತ್ಪಾದಾಬ್ಜಂ ವಿನಾ ಗತಿಃ ಕಾಮ್ಯಕತ್ತಿ ಸಬುದ್ಧತ್ವಂ ಮೃತ್ಯು ಸಂಸಾರ ಸಾಗರ. ಶಬರಿ, ಓಂ ವಾಸುದೇವಸ್ಯ ಭಗಿನಿ ದಿವ್ಯಮಾಲ್ಯಾ ವಿಭೂಷಿತಾಂ ದಿವ್ಯಾಂಬರಧರಾಂ ದೇವೀಂ ಖಡ್ಗಖೇತ ಗದಾಧರೀಂ